ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡರು ಹಾಗೂ ಪಕ್ಷದ ಕಡ್ಡಾಳು ಅನಿಲ್ ಜಾಧವ್ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡುವಂತೆ ಕರ್ನಾಟಕ ಕ್ರೈಸ್ತ ಯುವ ರಕ್ಷಣಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಇಮ್ಯಾನ್ಯುಯಲ್ ಮಂದಕನಳ್ಳಿ ಮಾತನಾಡಿ ಆಗ್ರಹ ಮಾಡಿದ್ದಾರೆ. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಕ್ರೈಸ್ತ ಸಮುದಾಯ ಈ ದೇಶ ಹುಟ್ಟಿದಾಗಿನಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದೆ. ಕಾಂಗ್ರೆಸ್ ಪಕ್ಷ ಬೇರೆಯಲ್ಲ, ಒಂದು ರೀತಿಯಲ್ಲಿ ಕ್ರೈಸ್ತ ಸಮುದಾಯ ಬೇರೆಯಲ್ಲ. ಪಕ್ಷದ ನಿಷ್ಠೆ ಪ್ರದರ್ಶಿಸಿದ ಸಮುದಾಯ ನಮ್ಮದಾಗಿದೆ. ಆದರೆ 2023ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಸಮುದಾಯದ ಒಬ್ಬರಿಗೂ ಕೂಡ ಟಿಕೆಟ್ ಕೊಡದೆ ನಿರಾಸೆ ಮಾಡಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಅನಿಲ್ ಜಾಧವ್ ಕಲ್ಯಾಣ ಕರ್ನಾಟಕ ಭಾಗದ ನಿಷ್ಠಾವಂತ ಪಕ್ಷದ ಮುಖಂಡರಾಗಿದ್ದಾರೆ. ಸೋನಿಯಾ ಗಾಂಧಿ ಯೂತ್ ಬ್ರಿಗೇಡ್ನ ಮುಖ್ಯಸ್ಥರಾಗಿ ಬಿಜೆಪಿಯ ವಿರುದ್ಧ ಎಸ್ಐಆರ್ ವಿರೋಧ, ಓಟ್ ಚೋರಿ ಅಭಿಯಾನ ಸೇರಿದಂತೆ ಕೇಸರಿ ಕಲಿಗಳ ವಿರುದ್ಧ ನಿರಂತರ ಹೋರಾಟ ಮಾಡುವ ಅನಿಲ್ ಜಾಧವ್ ಅವರನ್ನ ಎಂಎಲ್ಸಿ ಮಾಡಿದರೆ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಶಕ್ತಿಶಾಲಿಯಾಗಬಲ್ಲದಾಗಿದೆ ಎಂದು ತಿಳಿಸಿದರು. ಅವರಿಗೆ ಒಂದು ವೇಳೆ ಎಂಎಲ್ಸಿ ಸ್ಥಾನವನ್ನ ನೀಡಿದ್ದೇ ಆದಲ್ಲಿ ಈ ಭಾಗದ ಕ್ರೈಸ್ತ ಸಮುದಾಯಕ್ಕೆ ಒಂದು ರೀತಿಯಲ್ಲಿ ನ್ಯಾಯ ತೀರಿಸಿದಂತಾಗ್ತದೆ ಎಂದು ತಿಳಿಸಿದರು. ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ಕೊಳಾರ್ ಮಾತನಾಡಿ, ಅನಿಲ್ ಜಾಧವ್ ಅವರಿಗೆ ಎಂಎಲ್ಸಿ ಮಾಡಿ ನಮ್ಮ ಸಮಾಜಕ್ಕಾದ ಅನ್ಯಾಯ ಸರಿಪಡಿಸಬೇಕು. ಇಲ್ಲದಿದ್ದಲ್ಲಿ ಮುಂಬರುವ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಧನರಾಜ್ ಕೊಳಾರ್ ಮಾತನಾಡಿ, ಕ್ರೈಸ್ತ ಸಮಾಜಕ್ಕೆ ಮುಂಬರುವ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಮನ್ನಣೆ ನೀಡುತ್ತದೆ ಎಂಬ ಭರವಸೆ ನಮಗಿದೆ. ಅನಿಲ್ ಜಾಧವ್ ಅವರಿಗೆ ವಿಧಾನ ಪರಿಷತ್ ನೇಮಕ ಮಾಡಿ ಕಲ್ಯಾಣ ಕರ್ನಾಟಕ ಭಾಗದ ಕ್ರೈಸ್ತ ಸಮುದಾಯಕ್ಕೆ ಗೌರವ ಕೊಟ್ಟಂತಾಗ್ತದೆ ಎಂದು ತಿಳಿಸಿದರು. ಕ್ರೈಸ್ತ ಮುಖಂಡರಾದ ಅರುಣ್ ಅಣದೂರ್, ಜೇಮ್ಸ್ ಕೊಳಾರ್, ಉಮೇಶ್ ಗಾಯಕ್ವಾಡ್ ಸೇರಿದಂತೆ ಇನ್ನಿತರರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಕರ್ನಾಟಕ ಜನತೆಗೆ ಮೊಟ್ಟ ಮೊದಲನೇದಾಗಿ ಜೈ ಕ್ರಿಸ್ತ. ನಾವು ಇಂದು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ಕ್ರೈಸ್ತ ಯುವ ರಕ್ಷಣೆ ಸಮಿತಿ ಬೀದರ್ ಜಿಲ್ಲಾ ವತಿಯಿಂದ ಸುದ್ದಿಗೋಷ್ಠಿ ಮಾಡುವ ಉದ್ದೇಶವೇನಂತಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕ್ರೈಸ್ತ ಸಮಾಜವು ಸುಮಾರು ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆನ್ನೆಲುಬಾಗಿ ಮತ ಹಾಕ್ತಾ ಬಂದಿದೆ. ಆದರೆ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ಈ ಒಂದು ಕ್ರೈಸ್ತ ಸಮಾಜಕ್ಕೆ ಯಾವುದೇ ಥರದಂಥ ಒಂದು ದೊಡ್ಡ ಹುದ್ದೆ, ಸ್ಥಾನಮಾನ ಕೊಡುವುದರಲ್ಲಿ ಸ್ವಲ್ಪ ಎಡವಟ್ಟಾಗಿದೆ. ಯಾಕಂತಂದರೆ MP ಎಲೆಕ್ಷನ್ ಆಗಿರ್ಬೋದು, MLA ಎಲೆಕ್ಷನ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು, ತಾಲೂಕಾ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು, ಇಂಥ ಎಲ್ಲ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಕ್ರೈಸ್ತ ಸಮಾಜವು ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಉತ್ತಮವಾಗಿರುವಂಥ ಒಂದು ವೋಟ್ ಬ್ಯಾಂಕ್ ಆಗಿ ಇದೆ. ಆದರೆ ಈ ಒಂದು ಸಮಯದಲ್ಲಿ MLC ವಿಧಾನ ಪರಿಷತ್ತಿನ ಒಂದು ಚುನಾವಣೆ 18ನೇ ತಾರೀಕು ನಡೆಯಲಿದೆ. ಆದರೆ ಈ ಒಂದು ಸಮಾಜಕ್ಕೆ ಪರಿಗಣಿಸಿ, ಈ ಸಮಾಜವು ನಮ್ಮ ಪಕ್ಷಕ್ಕೆ ದುಡಿತಾ ಇದೆ, ಈ ಸಮಾಜವು ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆ ರೀತಿಯಿಂದ ವೋಟ್ ಬ್ಯಾಂಕ್ ಆಗಿದೆ ಎಂಬಂಥದ್ದನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಾನ್ಯ DK ಶಿವಕುಮಾರ್ ಸಾಹೇಬರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ವಿಶೇಷವಾಗಿ AICC ಅಧ್ಯಕ್ಷರಾಗಿರುವಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಲೋಕಸಭಾ ವಿರೋಧ ಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಸಾಹೇಬರಿಗೆ ಬೀದರ್ ಜಿಲ್ಲೆಯ ವತಿಯಿಂದ ನಿಮ್ಮ ಕಳಕಳಿ ಮನವಿ ಏನಂತಂದರೆ, ಈ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕ್ರೈಸ್ತ ಸಮಾಜಕ್ಕೆ ಒಂದು ವಿಧಾನ ಪರಿಷತ್ತಿನ ಒಂದು ಟಿಕೆಟ್ ಕೊಟ್ಟು ಈ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂತಂದದ್ದು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ಸಮಾಜವು ನಿಮ್ಮ ಪಕ್ಷಕ್ಕೆ ಸುಮಾರು ವರ್ಷಗಳಿಂದ ಒಂದು ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದೆ, ಮುಂದೆನೂ ಸಹ ಮಾಡ್ತೀವಿ ಎಂಬಕ್ಕಂಥದ್ದನ್ನು ಭರವಸೆ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ.
ಅದೇ ರೀತಿಯಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸೋನಿಯಾ ಗಾಂಧಿ ಬ್ರಿಗೇಡ್ ಜಿಲ್ಲಾ ಅಧ್ಯಕ್ಷರಾಗಿ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಅದು ವೋಟ್ ಚೋರಿ ಆಗಿರಬಹುದು, BJP ಪಕ್ಷದ ವಿರುದ್ಧ ಯಾವುದೇ ಒಂದು ಚಟುವಟಿಕೆಗೆ ವಿರುದ್ಧವಾಗಿ ಪಕ್ಷದಲ್ಲಿ ಒಂದು ಸಂಘಟನೆ ಮಾಡಿ ಕ್ರೈಸ್ತ ಸಮಾಜದ ಯುವಕರನ್ನು, ಕ್ರೈಸ್ತ ಸಮಾಜದ ಒಂದು ಕಡುಬಡವಲ್ಲಿರುವಂತಹ ವ್ಯಕ್ತಿಗಳನ್ನು ಸಹಾಯ ಮಾಡಿ ಅವರ ಬೆನ್ನೆಲುಬಾಗಿ ನಿಂತಹ ವ್ಯಕ್ತಿ ಯಾರಂತಂದರೆ ಕರ್ನಾಟಕ ಕ್ರೈಶ್ಚನ್ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷರಾಗೂ ಸಹ ಒಂದು ಕೆಲಸ ಮಾಡುತ್ತಿರುವಂಥ ಅನಿಲ್ ಜಾಧವ್ ಇವರನ್ನು ಒಂದು ವಿಧಾನ ಪರಿಷತ್ತಿನ ಟಿಕೆಟ್ ಕೊಟ್ಟು ಈ ಒಂದು ನಮ್ಮ ಬೀದರ್ ಅಂತಂದರೆ ಉತ್ತರ ಕರ್ನಾಟಕ ಭಾಗಕ್ಕೆ ಅನಿಲ್ ಜಾಧವ್ ಅವರನ್ನು ವಿಧಾನ ಪರಿಷತ್ ಟಿಕೆಟ್ ಕೊಟ್ಟು ಈ ಸಮಾಜಕ್ಕೆ ಏನಂತಂದ್ರೆ ತಾವು ಆಶೀರ್ವಾದ ಮಾಡಿ ಈ ಸಮಾಜದ ಒಂದು ಏಳಿಗೆಗಾಗಿ ತಾವು ಅನಿಲ್ ಜಾಧವ್ ಅವರನ್ನು ಒಂದು ವಿಧಾನ ಪರಿಷತ್ ಟಿಕೆಟ್ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಧನ್ಯವಾದಗಳು. ಇಮ್ಯಾನ್ಯುಯಲ್ ಮಂದಕನಹಳ್ಳಿ. ನೋಡ್ರಿ, ಸುಮಾರು 2 ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಅವರೇನಂತಂದ್ರೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಸೋನಿಯಾ ಗಾಂಧಿ ಬ್ರಿಗೇಡ್ ಎಂಬಕ್ಕಂಥದ್ದನ್ನು ಒಂದು ಸಂಘಟನೆಯನ್ನು ಕಟ್ಟು ಬೀದರ್ ಜಿಲ್ಲೆಯಲ್ಲಿ ಯುವಕರಿಗೋಸ್ಕರ ಮತ್ತು ದಲಿತರಿಗೋಸ್ಕರ, ಮಹಿಳೆಯರಿಗೋಸ್ಕರ ಈ ಪಕ್ಷ ಕಡೆಯಿಂದ ದುಡಿದು ವೋಟ್ ಚೋರಿ ಎಂಬ BJP ಪಕ್ಷದ ವೋಟ್ ಚೋರಿ ಎಂಬಕ್ಕಂಥದ್ದು ಆಗಲಿ ಮತ್ತು ಅವರು ಯಾವುದೇ ಒಂದು ಭ್ರಷ್ಟಾಚಾರ ಮಾಡಿದ್ರು ಸಹ ಅದ್ರ ವಿರುದ್ಧವಾಗಿ ಏನಂತಂದ್ರೆ ಹೋರಾಟ ಮಾಡಿದ್ದಾರೆ ಅನಿಲ್ ಜಾಧವ್ ಅವರು. ಮತ್ತು ವಿಶೇಷವಾಗಿ ಕರ್ನಾಟಕ ಕ್ರೈಸ್ತ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷರಾಗೂ ಸಹ ಈ ಸಮಾಜಕ್ಕೆ ಅತ್ಯುತ್ತಮವಾಗಿರುವಂಥ ಒಂದು ಕೊಡುಗೆ ಇದೆ. ದಯವಿಟ್ಟು ಅನಿಲ್ ಜಾಧವ್ ಅವರನ್ನು MLC ಟಿಕೆಟ್ ಕೊಡಬೇಕಂತ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕಳಕಳಿ ಮಾತುಕೊಡ್ತೀವಿ. ಬಟ್ ಇದು MLCಗಳದ್ದು ಆಗಿಲ್ಲ ಸರ್, ಅದು ರಾಜ್ಯಸಭೆ ಸದಸ್ಯದ್ದು ಐತೆ ಸರ್. ಇದು ಇನ್ನೂ ನಾಮಿನೇಟ್ ಸರ್. ಇದು ನಾಮಿನೇಟ್ ಮಾಡಬೇಕು, MLC ನಾಮಿನೇಟ್ ಮಾಡಬೇಕು ಎಂಬುದು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಕ್ರೈಸ್ತರಿಗೆ ಒಂದು ಅಭಿವೃದ್ಧಿ ಆಗಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸತತವಾಗಿ ದುಡಿತಾ ಇದ್ದೇವೆ ಸರ್. ನಾವೇನು ಕೆಲಸ ಮಾಡೋದನ್ನೇ ಕೇಳ್ತಾ ಇಲ್ಲ ಸರ್. ಇಲ್ಲಿರುವಕ್ಕಂಥ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಕ್ರೈಸ್ತರು ಒಳ್ಳೆ ರೀತಿಯಾಗಿ ಕಾಂಗ್ರೆಸ್ ಪಕ್ಷವನ್ನೇ ಪಕ್ಷದ ಬೆನ್ನೆಲುಬಾಗಿ ದುಡಿತಾ ಇದ್ದಾರೆ. ನಾವು ಮಾಡಿರುವಂಥ ಕೆಲಸದ ಕೂಲಿಯನ್ನು ಕೇಳ್ತಾ ಇದ್ದೇವೆ. ಅದಕ್ಕೋಸ್ಕರ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು MLC ಟಿಕೆಟು ನಮ್ಮ ಕ್ರೈಸ್ತ ಜನರಿಗೆ ಕೊಟ್ಟರೆ ಇನ್ನೂ ಅಭಿವೃದ್ಧಿ ಆಯ್ತದೆ, ಇನ್ನೂ ಪಕ್ಷ ಒಳ್ಳೆ ರೀತಿಯಲ್ಲಿ ನಡೀತದೆಂಬ ಉದ್ದೇಶದಿಂದ ಇವತ್ತು ನಾವು ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಕ್ರೈಸ್ತರ ಯಾವತ್ತೂ ಕ್ರೈಸ್ತರಿಗೋಸ್ಕರ ಕ್ರೈಸ್ತರು ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಅಂತ ಹೇಳ್ಕೊತಾ ಬರ್ತಾ ಇದ್ದಾರೆ. ಆದರೆ ಯಾವುದೇ ಸ್ಥಾನಮಾನ ಕೊಡೋದ್ರಲ್ಲಿ ವಿಫಲರಿದ್ದಾರೆ. ಯಾಕೆ ಕೊಡಬಾರ್ದು? ಬರೀ ನಮ್ಮ ಓಟೇ ಬೇಕಾ ನಿಮ್ಮ ಕಾಂಗ್ರೆಸ್ ಪಕ್ಷದವ್ರಿಗೆ? ಬರೀ ಓಟ್ ಯಾವಾಗ ಎಲೆಕ್ಷನ್ ಬಂದು MLA, MP, ZP, TP ಇಂಥ ಯಾವ ಎಲೆಕ್ಷನ್ ಬಂದು ಅವಾಗ ಕ್ರಿಶ್ಚಿಯನ್ರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅಂತಂದು ಗುರುತಿಸ್ಕೊಳ್ತಾರೆ. ಕಾಂಗ್ರೆಸ್ ಬಿಟ್ಟು ಕ್ರಿಶ್ಚಿಯನ್ ಬೇರೆ ಕಡೆ ಓಟ್ ಹಾಕಲ್ಲ ಅಂತ ಹೇಳ್ತಾರೆ. ಇವತ್ತು ಯಾಕೆ ನಮಗೆ MLC ಟಿಕೆಟ್ ಕೊಡಬಹುದು? ಈ ಭಾಗದಲ್ಲಿ ನಮ್ಮ ಕ್ರಿಶ್ಚಿಯನ್ಗೆ ಯಾವುದು ಅನ್ನುವಂಥ ಉನ್ನತ ಹುದ್ದೆಗಳನ್ನು ಕೊಟ್ಟಿದ್ದೀರಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ನಾವು ಇದನ್ನು ಕೇಳೋಂಥ ಪ್ರಶ್ನೆ ಇದೆ. ನಾವು ನಂಬಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲೇ ಕೇಳ್ತೀನಿ ನಾನು, ಯಾವುದು ಉನ್ನತ ಹುದ್ದೆ ನಮ್ಮ ಕ್ರಿಶ್ಚಿಯನ್ದವ್ರಿಗೆ ಕೊಟ್ಟಿದ್ದೀರಾ? ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ದುಡ್ತಕ್ಕಂಥ ನಮ್ಮ ಕ್ರಿಶ್ಚಿಯನ್ ಜನರು. ಅದಕ್ಕೋಸ್ಕರ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ನಮಗೊಂದು MLC ಕೊಟ್ಟರು ಅಂತಂದ್ರೆ ಮುಂದೆ ನಾವು ಇನ್ನೂ ಒಳ್ಳೆ ರೀತಿಯಲ್ಲಿ ಪಕ್ಷ ಕಡೆಯಿಂದಾಗಲಿ ನಮ್ಮ ಸಮಾಜ ಕಡೆಯಿಂದಾಗಿ ಒಂದು ಒಳ್ಳೆಯ ಅಭಿವೃದ್ಧಿ ಆಯ್ತದ ಅಂಥೇಳಿ ನಾವು ಕೇಳಕ್ಕೆ ಬಯಸ್ತಾ ಇದ್ದೇವೆ. ಅಲ್ಲ, ನೀವು ಆಮೇಲೆ ಅಲ್ಪಸಂಖ್ಯಾತರಾಗ ಮುಸಲ್ಮಾನರು ಏನದ ಅಂದ್ರೆ ಕಂಪಲ್ಸರಿ ಕಾಂಗ್ರೆಸ್ ಪಕ್ಷದ ಸಂಪ್ರದಾಯ ಓಟರ್ಸಿದ್ರಿ ಅಂತ ಅವ್ರಿಗೆ ಗೊತ್ತದ. ಅದಕ್ಕೋಸ್ಕರ ನಾವು ನೀವು ಪಟ್ಟು ನಡೀತು, ನೀವು ಕೊಡೋದು ನಡೀತು ಅಂತದ.